ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 6ನೇ ತರಗತಿಯ ಗಣಿತ ಪ್ರಕಾಶದಿಂದ ಅಧ್ಯಾಯ 2 ರೇಖೆಗಳು ಮತ್ತು ಕೋನಗಳು ಚಾಪ್ಟರನ್ನು ನೋಡೋಣ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಯಾಕೆಪ್ಪ ಅಂತಂದರೆ ಮೊದಲನೇ ಚಾಪ್ಟರ್ ರೇಖೆಗಳು ಮತ್ತು ವಿನ್ಯಾಸಗಳಿಗೆ ಅತ್ಯುತ್ತಮವಾದ ಒಂದು ರೆಸ್ಪಾನ್ಸ್ ಸಿಕ್ತು ನನ್ನ ವಿಡಿಯೋಸ್ಗಳಿಗೆ. ಹಾಗಾಗಿಬಿಟ್ಟು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ರೇಖೆಗಳು ಮತ್ತು ಕೋನಗಳು. ಸೊ ಬನ್ನಿ ಅದರ ಒಂದು ಎಕ್ಸ್ಪ್ಲನೇಷನ್ ಅನ್ನು ನೋಡೋಣ. ಈ ಅಧ್ಯಾಯದಲ್ಲಿ ಬಿಂದುಗಳು, ರೇಖೆಗಳು, ಕಿರಣಗಳು, ರೇಖಾಖಂಡಗಳು ಮತ್ತು ಕೋನಗಳು ಸೇರಿದಂತೆ ಕೆಲವು ಜ್ಯಾಮಿತಿಯ ಮೂಲಭೂತ ಕಲ್ಪನೆಗಳನ್ನು ನಾವು ತಿಳಿಯಲಿದ್ದೇವೆ ಅಂತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬಿಂದು. ಬಿಂದು ಅಂತ ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ನಾವು ಇಡ್ತೀವಲ್ವ ಪಾಯಿಂಟ್, ಇದನ್ನು ನಾವು ಬಿಂದು ಅಂತ ಹೇಳ್ತೀವಲ್ವಾ. ಇಂಗ್ಲೀಷಲ್ಲಿ ನಾವು ಪಾಯಿಂಟ್ ಅಂತ ಹೇಳ್ತೀವಿ. ಪೆನ್ಸಿಲ್ನ ಚೂಪಾದ ತುದಿಯಿಂದ ಕಾಗದದ ಮೇಲೆ ಚುಕ್ಕೆಯನ್ನು ಗುರುತಿಸಿ, ತುದಿಯು ಹೆಚ್ಚು ಚೂಪಿದ್ದಷ್ಟು ಚುಕ್ಕೆ ತೆಳ್ಳಗಿರುತ್ತೆ. ಹೌದಲ್ವಾ? ಎಷ್ಟು ಶಾರ್ಪ್ ಆಗಿರುತ್ತೋ ಪೆನ್ಸಿಲಿನ ತುದಿ ಅಷ್ಟು ತೆಳ್ಳಗಾಗಿರುತ್ತೆ ನಮ್ಮ ಈ ಒಂದು ಬಿಂದು. ಈ ಚಿಕ್ಕ ಚುಕ್ಕೆಯು ನಿಮಗೆ ಒಂದು ಬಿಂದುವಿನ ಕಲ್ಪನೆಯನ್ನು ನೀಡುತ್ತೆ. ಒಂದು ಬಿಂದು ನಿಖರವಾದ ಸ್ಥಾನವನ್ನು ನಿರ್ಧರಿಸುತ್ತದೆ, ಆದರೆ ಇದಕ್ಕೆ ಒಂದು ಉದ್ದ ಇಲ್ಲ, ಅಗಲ ಇಲ್ಲ ಅಥವಾ ಎತ್ತರ ಅನ್ನೋದು ಇಲ್ಲ. ಒಂದು ಬಿಂದುವಿನ ಕೆಲವು ಮಾದರಿಗಳನ್ನು ಮುಂದೆ ನೀಡಿದೆ ಅಂತ ಅಂದರೆ, ಇಲ್ಲಿ ಕೈವಾರದ ತುದಿ, ಓಕೆ, ಪೆನ್ಸಿಲ್ನ ಚೂಪಾದ ತುದಿ, ಸೂಜಿಯ ಮೊನಚಾದ ತುದಿ ಎಷ್ಟು ಚಿಕ್ಕ ಒಂದು ಬಿಂದುವನ್ನು ಸೃಷ್ಟಿಸುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಓಕೆ, ನೆಕ್ಸ್ಟ್ ನೋಡೋಣ. ಒಂದು ಹಾಳೆಯ ಮೇಲೆ 3 ಬಿಂದುಗಳನ್ನು ಗಮನಿಸಿದರೆ ಈ 3 ಬಿಂದುಗಳನ್ನು ನಾವು ಪ್ರತ್ಯೇಕಿಸಬಹುದು. ಇದಕ್ಕಾಗಿ ಪ್ರತಿ ಬಿಂದುವನ್ನು ನಾವು ಹೆಸರನ್ನು ಕೊಡಬಹುದು. Z, P ಮತ್ತು T ನಂತಹ ಇಂಗ್ಲಿಷ್ ಅಕ್ಷರದಿಂದ ನಾವು ಬರೀತೀವಿ. ಈ ಬಿಂದುಗಳನ್ನು ನಾವು ಯಾವ ರೀತಿಯಾಗಿ ಓದ್ತೀವಿ ಅಂತಂದರೆ, ಬಿಂದು Z, ಬಿಂದು P ಅಥವಾ ಬಿಂದು T ಅಂತ ಹೇಳಿಬಿಟ್ಟು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಬರೋಣ. ಬಿಂದು ಬಗ್ಗೆ ಗೊತ್ತಾಯಿತು. ಪಾಯಿಂಟ್ ಅಂತ ಅಂದರೆ ಬಿಂದು ಅಂತ ಹೇಳಿ ಗೊತ್ತಾಯಿತು. ಎರಡನೇದಾಗಿ ಬರೋಣ ರೇಖಾಖಂಡ, ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಹಾಗಾದರೆ ಏನು ರೇಖಾಖಂಡ ಅಂತ ಅಂದರೆ, ಒಂದು ಕಾಗದವನ್ನು ಮಡಚಿ ನಂತರ ತೆಗಿರಿ, ಅದರೊಳಗಡೆ ಒಂದು ಮಡಚಿದ ಗುರುತು ಕಾಣಿಸುತ್ತಲ್ವಾ, ಅದಕ್ಕೆ ನಾವು ರೇಖಾಖಂಡ ಅಂತ ಹೇಳ್ತೀವಿ. ಓಕೆ, ಫೈನ್. ಆ ಒಂದು ರೇಖಾಖಂಡವು ಅಂತಿಮ ಬಿಂದುವನ್ನು ಹೊಂದಿರುತ್ತೆ, ಒಂದು A, ಒಂದು B. ಈ ರೀತಿಯಾಗಿ ಮಡಚಬೇಕು ಅಂತ ಇಲ್ಲ, ನಾವು ಕರೆಕ್ಟ್ ಮಧ್ಯಕ್ಕೆ ಮಡಚಿದ್ರೂ ಸಹ ನಮಗೆ ಅಲ್ಲಿ ಮಾರ್ಕ್ ಸಿಗತ್ತೆ. ಒಂದು ಹಾಳೆಯ ಮೇಲೆ A ಮತ್ತು B 2 ಬಿಂದುಗಳನ್ನು ಗುರುತಿಸಿ A ಮತ್ತು Bಗಳನ್ನು ಸಂಪರ್ಕಿಸಲು ವಿವಿಧ ರೀತಿಯಲ್ಲಿ ನೋಡಿ ಅಂತ. A ಮತ್ತು B ಹಾಕಿದ್ದೀವಿ, ನಾವು ಈ ರೀತಿಯಾಗಿ ಹೋಗ್ತೀವಿ ಅಥವಾ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಹೇಗಾದರೂ ಒಟ್ಟು ತಲುಪಬೇಕಲ್ವಾ, A ಮತ್ತು Bಗೆ ನಾವು ತಲುಪಬೇಕಲ್ವಾ. ಸೊ ಅದಾದಮೇಲೆ ಹೀಗೂ ಹೋಗ್ಬೋದು. ಆಮೇಲೆ ಈ ರೀತಿ ಎಲ್ಲ ಡಿಸೈನ್ ಮಾಡ್ಕೊಂಡು ಹೇಗೆ ಬೇಕಾದರೂ ನಾವು A ಇಂದ Bಗೆ ತಲುಪಬಹುದು ಅಲ್ವಾ. A ಇಂದ Bಗೆ ಅತಿ ಕಡಿಮೆ ದೂರ ಇರುವ ಮಾರ್ಗ ಯಾವುದು? ಕಡಿಮೆ ದೂರ ಇರುವ ಮಾರ್ಗ ಯಾವುದು? ಹೌದು, ಇದೆ. ಕಡಿಮೆ ದೂರ ಇರುವ ಮಾರ್ಗ ಅಂತ ಅಂದರೆ ಇದೆ. ಇದಕ್ಕಿಂತ ಕಡಿಮೆ ದೂರದಲ್ಲಿ ನಾವು ಹೇಗೂ ಸಹ ಇಲ್ಲಿಗೆ ರೀಚ್ ಆಗೋಕ್ಕೆ ಸಾಧ್ಯ ಇಲ್ಲ. ಬೇಕಾದರೆ ಇದನ್ನು ಸಹ ನೀವು ಒಂದು ದಾರದ ಒಂದು ಸಹಾಯದಿಂದ ಅಳೆದು, ಇದನ್ನು ಸಹ ಅಳೆದು ನೋಡ್ರಿ, ಇದು ಬಹಳ ಚಿಕ್ಕದಾಗಿರುತ್ತೆ ಕಂಪೇರ್ ಟು ದಿಸ್ ಒನ್. ಓಕೆ, ನೆಕ್ಸ್ಟ್ A, B ಇರುವ ಅತಿ ಕಡಿಮೆ ದೂರದ ಮಾರ್ಗವನ್ನು A ಇಂದ Bಗೆ ಇರುವ ರೇಖಾಖಂಡ ಅಂತ ಹೇಳಿಬಿಟ್ಟು ಕರಿತೇವೆ. ರೇಖಾಖಂಡವನ್ನು ನಾವು ಯಾವ ರೀತಿಯಾಗಿ ಬರಿತೀವಿ ಅಂತ ಅಂದರೆ, ಈಗ ಉದಾಹರಣೆಗೆ AB ಅಂತ ಇದ್ದರೆ AB ಅಂತ ಬರೆದ್ಬಿಟ್ಟು ಅದ್ರ ಮೇಲೆ ಒಂದು ಗೆರೆ. ಓಕೆ, AB ಅಂತ ಹೇಳ್ಬಿಟ್ಟು ಗೆರೆ. ಈ ಒಂದು ಗೆರೆ ಇದೆಯಲ್ವಾ, ಅದನ್ನು ಸೂಚಿಸೋದು ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಯಾಕೆ, ಇದಕ್ಕೂ ಒಂದು ಮೀನಿಂಗ್ ಇದೆ. ಓಕೆ, ನೆಕ್ಸ್ಟ್ A ಮತ್ತು B ಬಿಂದುಗಳನ್ನು ರೇಖಾಖಂಡ AB ಎಂದು ಅಂತಿಮ ಬಿಂದುಗಳು ಅಂತ ಹೇಳಿಬಿಟ್ಟು ಸಹ ಕರಿತೀವಿ. ನೆಕ್ಸ್ಟ್ ರೇಖೆ ಬಗ್ಗೆ ಬರೋಣ. ಲೈನ್, ಇಂಗ್ಲೀಷಲ್ಲಿ ಲೈನ್ ಅಂತ ಹೇಳ್ತೀವಿ. ಸೊ ನೀವು ನೋಡಬಹುದು ಲೈನು, ಈ ಕಡೆನೂ ಆ್ಯರೋ ಮಾರ್ಕ್ ಇದೆ, ಈ ಕಡೆನೂ ಆ್ಯರೋ ಮಾರ್ಕ್ ಇದೆ. ಏನಪ್ಪ ಈ ಕಡೆಯಿಂದ ಆ್ಯರೋ ಮಾರ್ಕ್ ಅಂತಂದರೆ, ಈ ಕಡೆಯಿಂದ ಸಹ ಈ ಲೈನನ್ನು ನಾವು ಎಳಿಬಹುದು, ಇಲ್ಲಿಂದ ಸಹ ನಾವು ಇನ್ನೂ ಲೈನನ್ನು ನಾವು ಎಳ್ಕೊಂಡು ಈ ರೀತಿಯಾಗಿ ಹೋಗ್ಬೋದು, ಇಲ್ಲೂ ಸಹ ನಾವು ಆದಷ್ಟು ಎಳಿಬೋದು. ಓಕೆ, ಸೊ A ಇಂದ ಒಂದು ದಿಕ್ಕಿನಲ್ಲಿ, B ಇಂದ ಇನ್ನೊಂದು ದಿಕ್ಕಿನಲ್ಲಿ ಯಾವುದೇ ಅಂತ್ಯವಿಲ್ಲದೆ ವೃದ್ಧಿಸಿದೆ ಅಂತ ಅಂದ್ಕೊಳ್ರಿ. ಇದನ್ನು 2.2 ಚಿತ್ರದಲ್ಲಿ ನೋಡ್ರಿ ಅಂತ ಹೇಳಿದರೆ, ಇದು ರೇಖೆಯ ಒಂದು ಮಾದರಿಯಾಗಿದೆ. ಓಕೆ, A ಮತ್ತು Bಗಳ ನಡುವೆ 2 ಬಿಂದುಗಳ ಮೂಲಕ ಹಾದು ಹೋಗುವ ರೇಖೆಯನ್ನು ನಾವು AB, ಇವೆರಡು ಬಿಂದುಗಳಷ್ಟೇ. ಓಕೆ, ಇವೆರಡು ಬಿಂದುಗಳು, ಈ 2 ಬಿಂದುಗಳ ಮೂಲಕ ಈ ರೇಖೆ ಹಾದು ಹೋಗ್ತಾ ಇದೆ. ಎಷ್ಟು ಬೇಕಾದರೂ ಅಷ್ಟು ಮುಂದಕ್ಕೆ ಹೋಗುತ್ತೆ, ಇದಕ್ಕೆ ಕೊನೆಯೇ ಇಲ್ಲ. ಈ ಕಡೆನೂ ಕೊನೆ ಇಲ್ಲ, ಈ ಕಡೆನೂ ಕೊನೆ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ಫೈನ್. ಆದರೆ ABಯಲ್ಲಿ ನೋಡಿ ನೀವು, ಇಲ್ಲಿ A ಕೊನೆಯಾಗಿದೆ, ಇಲ್ಲಿ B ಕೊನೆಯಾಗಿದೆ. ಹಾಗಾಗಿಬಿಟ್ಟು ನಾವು ಈ ರೀತಿಯಾಗಿ ಇದನ್ನು ತೋರಿಸ್ತೀವಿ. ಆದರೆ ಅದೇ ನಾವು ರೇಖೆಯನ್ನು ಬರಿತಾ ಇರುವಾಗ
ಇಲ್ಲಿಂದನೂ ಹೋಗಬಹುದು, ಮುಂದೆ ಹೀಗೂ ಅದನ್ನು ವೃದ್ಧಿಸಬಹುದು, ಎಳಿಬಹುದು ಅಂತ ಹೇಳಿಬಿಟ್ಟು ಈ ಒಂದು ರೇಖೆಯನ್ನು ನಾವು ಎರಡೂ ಕಡೆ ಆ್ಯರೋ ಮಾರ್ಕ್ ತೋರಿಸೋದ್ರಿಂದ ನೋಡ್ತೀವಿ. ರೇಖಾಖಂಡಕ್ಕೆ ಗೊತ್ತಾಯಿತು ನಿಮಗೆ, ಎಲ್ಲೂ ಆ್ಯರೋ ಮಾರ್ಕ್ ಇಲ್ಲ, ಇಲ್ಲಿಗೆ ಸ್ಟಾಪ್. ಇದು ರೇಖೆಯ ಒಂದು ಭಾಗ. ರೇಖಾಖಂಡ ಅಂದರೆ ಒಂದು ರೇಖೆ ಎಷ್ಟು ದೊಡ್ಡದಾದರೂ ಆಗಿರಬಹುದು, ಆ ರೇಖೆಯ ಒಂದು ಭಾಗ, ಇಷ್ಟೇ ಭಾಗ, ಅದಕ್ಕೆ ಎ ಬಿ. ಬಟ್ ಎ ಬಿ ಈ ರೇಖೆ ಅಂತ ಅಂದರೆ ಎರಡೂ ಕಡೆಯಿಂದನೂ ಸಹ ಆ್ಯರೋ ಮಾರ್ಕ್ ತೋರಿಸಿ ಅದನ್ನು ಹೇಳ್ತಿದ್ದಾರೆ. ಎ ಮತ್ತು ಬಿ ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ರೇಖೆಯನ್ನು ನಾವು ಎ ಬಿ ಎಂದು ಬರೆಯಲಾಗುತ್ತದೆ ಅಂತ ಕೊಡಿಸ್ತಾರೆ. ಕೆಲವೊಮ್ಮೆ ರೇಖೆಯನ್ನು ಎಲ್ ಅಂತಲೂ ಹೇಳ್ಬೋದು, ಅಥವಾ ಎಂನಂಥ ಅಕ್ಷರದಿಂದ ಬರೀ ಇದು ಡೈರೆಕ್ಟಾಗಿ ಯಾವ ರೀತಿಯಾಗಪ್ಪ ಅಂತಂದರೆ, ಒಂದು ನಿಮಿಷ ತೋರಿಸ್ತೀನಿ. ಡೈರೆಕ್ಟಾಗಿ ಒಂದು ರೇಖೆಯನ್ನು ಬಿಡಿಸ್ಬಿಟ್ಟು ನಾವು ಉದಾಹರಣೆಗೆ ಇಲ್ಲಿದೆ ನೋಡಿ, ಓಕೆ. ಸೊ ಎ ಬಿ ಅಂತ ತೋರಿಸೋ ಅವಶ್ಯಕತೆ ಇಲ್ಲ. ಈ ರೇಖೆಯ ಹೆಸರು ರೇಖೆ ಎಲ್ ಅಥವಾ ರೇಖೆ ಎಂ, ನಮಗೆ ಇಷ್ಟವಾದದ್ದನ್ನು ನಾವು ಹೆಸರನ್ನು ಕೊಡ್ಬೋದು ಸಿಂಗಲ್ ಲೆಟರಿಂದ, ಓಕೆ. ಯಾವುದೇ ಎರಡು ಬಿಂದುಗಳು ಅವೆರಡರ ಮೂಲಕ ಹಾದು ಹೋಗುವ ಒಂದು ಅನನ್ಯ ರೇಖೆಯನ್ನು ನಿರ್ಧರಿಸುತ್ತೆ ಅನ್ನೋದನ್ನು ಗಮನಿಸಿ. ನೆಕ್ಸ್ಟ್ ಬರೋಣ ಕಾನ್ಸೆಪ್ಟು. ಇಷ್ಟೊತ್ತರಿಗೆ ಬಿಂದು ಆಯಿತು, ಓಕೆ, ರೇಖಾಖಂಡ ಆಯಿತು, ರೇಖೆ ಆಯಿತು, ಇದಿಷ್ಟು ಬಂದಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತಾ ಇದೆ ಕಿರಣ, ರೇ. ಕಿರಣ ರೇಖೆಯ ಒಂದು ಭಾಗವಾಗಿದ್ದು ಕಿರಣನೂ ಸಹ ಒಂದು ರೇಖೆಯ ಒಂದು ಭಾಗ ಆಗಿರುತ್ತೆ. ಅದು ಒಂದು ಬಿಂದುವಿನಿಂದ, ಅಂದರೆ ಕಿರಣದ ಆರಂಭಿಕ ಬಿಂದು ಅಂತ ಕರಿತೀವಲ್ವಾ, ಆ ಬಿಂದುವಿನಿಂದ ಆರಂಭವಾಗಿ ಅದೇ ದಿಕ್ಕಿನಲ್ಲಿ ಅಂತ್ಯವಿಲ್ಲದಂತೆ ಚಲಿಸುತ್ತೆ. ಅಂತ್ಯವಿಲ್ಲದಂತೆ ಅಂದಾಗ ನಾವಿಲ್ಲಿ ಆ್ಯರೋ ಮಾರ್ಕನ್ನು ತೋರಿಸ್ಬೇಕು. ಒಂದು ಆರಂಭಿಕ ಬಿಂದು ಸ್ಟಾರ್ಟ್ ಆಗಿದೆ, ಇಲ್ಲಿ ಎಳೆಯೋಕ್ಕಾಗಲ್ಲ. ರೇಖೆಗೆ ಯಾವ ರೀತಿಯಾಗಿ ಎರಡು ಕಡೆ ಎಳಿತೀವೋ ಇಲ್ಲಿಲ್ಲ, ಇಲ್ಲಿ ಸ್ಟಾಪ್ ಆಗಿದೆ, ಇದು ಆರಂಭಿಕ ಬಿಂದು. ಅದಾದಮೇಲೆ ನೆಕ್ಸ್ಟ್ ಏನು ಎಳಿತೀವಲ್ಲ ಅದು ನಾವು ಅಂತ್ಯವಿಲ್ಲದಂತೆ ಹೋಗುತ್ತೆ. ಇದಕ್ಕೆ ಕಿರಣ ಅಂತ ಹೇಳ್ತೀವಿ. ಸೊ ಹಾಗಾದರೆ ಕಿರಣವನ್ನು ಈ ರೀತಿಯಾಗಿ ಸೂಚಿಸ್ತೇವೆ, ಓಕೆ. ಇದು ಬಿಂದು, ಇದು ರೇಖಾಖಂಡ, ಇದು ರೇಖೆ, ಇದು ಕಿರಣ. ರೇಖೆ, ಇದು ಕಿರಣ, ರೇಖಾಖಂಡ, ಇದು ಬಿಂದು, ಓಕೆ. ಸೊ ಯಾವ ರೀತಿಯಾಗಿ ದೀಪಸ್ತಂಭ, ಲೈಟ್ ಹೌಸ್ನಿಂದ ಬೆಳಕುವ ಕಿರಣಗಳು ಅಂತಂದರೆ, ಉದಾಹರಣೆಗೆ ಇಲ್ಲಿ ನೋಡಿ, ಟಾರ್ಚ್ನ ಬೆಳಕಿನ ಕಿರಣ ಇದೆಯಲ್ಲ, ಇಲ್ಲಿಂದ ಸ್ಟಾಪ್ ಆಗಿ ಎಲ್ಲಿವರೆಗೆ ಬೇಕಾದರೆ ಹೋಗುತ್ತೆ, ಓಕೆ. ಸೂರ್ಯನ ಬಿಡಿಸ್ತಿರುವಾಗ ನಾವು ನೋಡ್ಬೋದು, ಡ್ರಾಯಿಂಗ್ಗಳಲ್ಲಿ ಮುಂಚೆ ನಾವು ಈ ರೀತಿಯಾಗಿ ಬಿಡಿಸ್ತಿದ್ದು. ಅಂತಂದರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಎಂಡು ಕೊನೆ ಇಲ್ಲದಂಗೆ ಇದೆ ಅಲ್ವಾ, ಅಂತ್ಯನೇ ಇಲ್ಲ, ಆ ರೀತಿಯಾಗಿ ಹೋಗುತ್ತೆ. ಸೊ ಈ ಒಂದು ಕಿರಣವನ್ನು ನಾವು ಈ ರೀತಿಯಾಗಿ ಸೂಚಿಸ್ತೇವೆ. ಎ ಪಿ ಅನ್ನೋದು ಬಿಂದು ಎದಿಂದ ಸ್ಟಾರ್ಟ್ ಆಗಿದೆ, ಪಿ ಮೂಲಕ ಅಂತ್ಯವಿಲ್ಲದಂಗೆ ಮುಂದೆ ಹೋಗ್ತಾ ಇದೆ ಅಂತ ಹೇಳಿ, ಓಕೆ. ಸೊ ಈಗ ಬರೋಣ, ಕಂಡುಹಿಡಿಯಿರಿ ಅಂತ ಇದೆ. ಮೊದಲನೇ ಕ್ವಶನ್ ನೋಡೋಣ. ರಿಹಾನ್ ಕಾಗದದ ಮೇಲೆ ಒಂದು ಬಿಂದುವನ್ನು ಗುರುತಿಸಿದನು. ಯಾವ ರೀತಿಯಾಗಿ ಅಂತ ಅಂದರೆ ಈ ರೀತಿಯಾಗಿ ಒಂದು ಬಿಂದುವನ್ನು ಗುರುತಿಸ್ದ, ಓಕೆ. ನೆಕ್ಸ್ಟ್, ಅವನು ಆ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಷ್ಟು ರೇಖೆಗಳನ್ನು ಎಳೆಯಬಲ್ಲನು? ಈ ಬಿಂದುವಿನ ಮೂಲಕ ಹಾದು ಹೋಗಬೇಕಂತೆ. 1 2, ಈ ಬಿಂದು ನಿಮಗೆ ಕಾಣೋ ಹಾಗೆ ಮಾಡ್ತೀನಿ, 3 4 5 6, ಎಷ್ಟು ಬೇಕಾದರೂ ಅಷ್ಟು ಎಳಿಬಹುದು ಅಲ್ವಾ. ಸೊ ಇದಕ್ಕೆ ಉತ್ತರ ಏನು? ಅಸಂಖ್ಯಾತ ರೇಖೆಗಳನ್ನು, ಒಂದೇ ಒಂದು ಬಿಂದುವಿನ ಮೂಲಕ ಅಸಂಖ್ಯಾತ ರೇಖೆಗಳನ್ನು, ಇನ್ಫೈನೈಟ್ ಅಂತಾರಲ್ವಾ, ಸೊ ಅಸಂಖ್ಯಾತ ರೇಖೆಗಳನ್ನು ನೀವು ರಿಹಾನ್ ಬಿಡಿಸ್ಬಹುದು, ಓಕೆ. ನೆಕ್ಸ್ಟ್ ಕ್ವಶನ್, ಶೀತಲ್. ಇದಕ್ಕೆ ಆನ್ಸರನ್ನು ನಾನು ನೋಟ್ಸಲ್ಲಿ ಕೊಡ್ತೀನಿ, ಓಕೆ. ಫಸ್ಟು ಇದರ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ. ಶೀತಲ್ ಒಂದು ಕಾಗದದ ಮೇಲೆ 2 ಬಿಂದುಗಳನ್ನು ಗುರುತಿಸಿದಳು. 2 ಬಿಂದುಗಳ ಮೂಲಕ ಹಾದು ಹೋಗುವ ಎಷ್ಟು ವಿಭಿನ್ನ ರೇಖೆಗಳನ್ನು ಅವಳು ಎಳೆಯಬಲ್ಲಳು? 2 ಬಿಂದುಗಳನ್ನು ಇಟ್ಟಿದಳಂತೆ. 2 ಬಿಂದುವಿನ ಮೂಲಕ ಹಾದು ಹೋಗುವ, ನೋಡಿ, 2 ಬಿಂದುಗಳ ಮೂಲಕ ಹಾದು ಹೋಗುವ 1. ಮತ್ತೆ ಹೇಗೆ ಹೋಗ್ತೀರಾ? ಹೀಗೆ ಹೋದರೆ ಅದು ರೇಖೆ ಅಲ್ಲ. ಸೊ ನೆನ್ಪಿಡ್ಕೊಳ್ಳಿ, ನಾನು ಇಲ್ಲಿಂದ ಇಲ್ಲಿಗೆ ತರ್ತೀನಪ್ಪ, ಇದು ರೇಖೆ ಅಲ್ಲ. ಇಲ್ಲಿಂದ ಹೀಗೆ ತಂದಿದ್ದು ತರ್ತೀನಪ್ಪ, ಇದು ಸರಳ ರೇಖೆ ಅಲ್ಲ, ಇದು ಎಲ್ಲ ವಕ್ರ ರೇಖೆಗಳು. ನಾವು ರೇಖೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹಾಗಾದರೆ ಎಷ್ಟು ರೇಖೆಯನ್ನು ಮಾಡ್ಬೋದು? ನೀವು ಹೇಗಾದರೂ ಮಾಡಿ, ಬಟ್ ಒಂದೇ ರೇಖೆ ಸಾಧ್ಯ ಆಗುತ್ತೆ 2 ಬಿಂದುವಿನ ಮೂಲಕ. ಫೈನ್. ಸೊ ಇದಕ್ಕೆ ಉತ್ತರ ಇಲ್ಲಿ ಬರೆದಿದ್ದೀನಿ, ನೀವು ನೋಡಬಹುದು. ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದಮೇಲೆ ಉತ್ತರವನ್ನು ತೋರಿಸ್ತೀನಿ. ಫೈನ್. ಇದಕ್ಕೆ ಈ ರೀತಿಯಾಗಿ ಚಿತ್ರ ಬಿಡಿಸಿ ಕೆಳಗೆ ಅಸಂಖ್ಯಾತ ರೇಖೆಗಳು,
ಬಿ ಇದಕ್ಕೆ ಒಂದು ರೇಖೆ ಅಷ್ಟೇ, ಒಂದೇ ರೇಖೆ ಅಥವಾ ಒಂದು ರೇಖೆ ಅಂತ ಇಷ್ಟು ಬರೆದ್ರೆ ನಿಮಗೆ ಆನ್ಸರ್ ಮಾರ್ಕ್ಸ್ ಸಿಗುತ್ತೆ. ಓಕೆ ಫೈನ್. ನೆಕ್ಸ್ಟ್ ಎರಡನೇ ಕ್ವಶನ್. ಚಿತ್ರ 2.4ರಲ್ಲಿ ರೇಖಾಖಂಡಗಳನ್ನು ಹೆಸರಿಸಿ. ಗುರುತಿಸಲಾದ 5 ಬಿಂದುಗಳಲ್ಲಿ ಯಾವುವು ನಿಖರವಾಗಿ ಒಂದು ರೇಖಾಖಂಡದ ಮೇಲಿದೆ? ಯಾವ ಬಿಂದುಗಳು 2 ರೇಖಾಖಂಡಗಳ ಮೇಲಿವೆ? ಸೊ ಮೊದಲೇ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಸ್ವಲ್ಪ ಇಲ್ಲಿ ಎಕ್ಸ್ಪ್ಲನೇಷನ್ ಕೇಳ್ಕೊಳ್ಳಿ. ಅದಾದಮೇಲೆ ನಾನು ಆನ್ಸರ್ ಯಾವ ರೀತಿಯಾಗಿ ಬರೆದಿದ್ದೀನಿ, ನಿಮ್ಮ ನೋಟ್ಸಲ್ಲಿ ಯಾವ ರೀತಿಯಾಗಿ ಕಾಪಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರೇಖಾಖಂಡಗಳನ್ನು ನಾವು ಫಸ್ಟ್ ಹೆಸರಿಸಬೇಕಂತೆ. ಹಾಗಾದರೆ ಎಷ್ಟು ರೇಖಾಖಂಡಗಳಿದ್ದಾವೆ? ಇಲ್ಲಿ 4 ರೇಖಾಖಂಡಗಳಿದ್ದಾವೆ. 1 LM, ನೆಕ್ಸ್ಟ್ 2 MP, ನೆಕ್ಸ್ಟ್ PQ, QR. ಈ 4 ರೇಖಾಖಂಡಗಳು ಇದ್ದಾವೆ. ಓಕೆ, ನೆಕ್ಸ್ಟ್ ಕ್ವಶನ್. ಗುರುತಿಸಲಾದ 5 ಬಿಂದುವಿನಲ್ಲಿ ಯಾವುವು ನಿಖರವಾದ ಒಂದು ರೇಖಾಖಂಡದ ಮೇಲೆ ಯಾವುದಿದೆ? ಒಂದೇ ಒಂದು ರೇಖಾಖಂಡಕ್ಕೆ ಟಚ್ ಆಗಿರಬೇಕು. ಅದು ಯಾವುದಪ್ಪ ಅಂತ ಅಂದರೆ ಬಿಂದು ಎಲ್. ನೋಡ್ರಿ, ಬಿಂದು ಎಲ್ಲಿಗೆ ಬರೀ ಒಂದೇ ರೇಖಾಖಂಡ ಇರೋದು. ಬಿಂದು ಆರಿಗೂ ಸಹ ಒಂದೇ ರೇಖಾಖಂಡ ಇರೋದು. ಬಿಂದು ಎಲ್ ಆ್ಯಂಡ್ ಮತ್ತು ಆರ್ ಅನ್ನೋದು ಒಂದೇ ಒಂದು ರೇಖಾಖಂಡದ ಮೇಲಿದೆ. ಹಾಗಾದರೆ ಯಾವ ಬಿಂದುಗಳು 2 ರೇಖಾಖಂಡಗಳ ಮೇಲಿದೆ? ಇಲ್ಲಿ ನೋಡ್ರಿ, ಎಮ್ ನೋಡ್ರಿ, ಇದಕ್ಕೆ 2 ರೇಖಾಖಂಡ ಇದೆ, 1 2. ಓಕೆ, ಪಿ ನೋಡ್ರಿ, ಇದಕ್ಕೂ ಸಹ ಇದೊಂದಿದೆ, ಇದೊಂದಿದೆ. ಅದೇ ರೀತಿ ಕ್ಯೂ ನೋಡಿ, ಇದೊಂದಿದೆ, ಇದೊಂದಿದೆ. ಅರ್ಥ ಆಯ್ತಲ್ವಾ? ರೇಖಾಖಂಡ 1 ಮತ್ತು 2. 1 ಅಂತ ಅಂದರೆ ಬರೀ ಒಂದೇ ಇದೆ. ಇಲ್ಲಿಗೆ ಮತ್ತೇನಾದರೂ ಇದೆಯಾ? ಇದಕ್ಕೆ ಟಚ್ ಆಗೋಂಗೆ 2 ಇಲ್ಲ ಅಲ್ವಾ? ಓನ್ಲಿ 1. ಸೊ ಇದಕ್ಕೆ ನಾವು ಯಾವ ರೀತಿಯಾಗಿ ಆನ್ಸರ್ ಬರಿತೀವಪ್ಪ ಅಂತಂದರೆ ಇಲ್ಲಿ ನೋಡಿ, ಫಸ್ಟ್ ರೇಖಾಖಂಡಗಳು ಯಾವುವು ಅಂತ ಅಂದರೆ ರೇಖಾಖಂಡ LM ಈ ರೀತಿಯಾಗಿ ನಾವು ಮೇಲೆ ಗೆರೆಯನ್ನು ಹಾಕಬೇಕು. ನಾನು ಹೇಳಿದೆ ರೇಖಾಖಂಡ ಯಾವ ರೀತಿಯಾಗಿರುತ್ತೆ ಅಂತ. MP, PQ, QR. ರೇಖಾಖಂಡ LM, ರೇಖಾಖಂಡ MP, ರೇಖಾಖಂಡ PQ, ರೇಖಾಖಂಡ QR. L ಮತ್ತು R ಬಿಂದುಗಳು, ಇಲ್ಲಿ ಹೇಳಿದ್ನಲ್ವಾ, L ಮತ್ತು R ಬಿಂದುಗಳು ಒಂದು ರೇಖಾಖಂಡದ ಮೇಲೆಯೇ ನಿಖರವಾಗಿ ಇವೆ. MP ಮತ್ತು Q, ಈ MP ಮತ್ತು Q ಬಿಂದುಗಳು 2 ರೇಖಾಖಂಡಗಳ ಮೇಲೆ ಇವೆ. ಇಷ್ಟು ಬರೆದ್ರೆ ಆಯ್ತು. ನೆಕ್ಸ್ಟ್ ಮೂರನೇ ಕ್ವಶನ್. ಚಿತ್ರ 2.5ರಲ್ಲಿ ತೋರಿಸಿರುವ ಕಿರಣಗಳನ್ನು ಹೆಸರಿಸಿ. ಪ್ರತಿ ಕಿರಣದ ಆರಂಭದ ಬಿಂದು T ಆಗಿದೆಯೇ? ಮೊದಲು ಕಿರಣಗಳನ್ನು ಹೆಸರಿಸೋಣ, ಆಮೇಲೆ ನೋಡೋಣ. ಹಾಗಾದರೆ ಯಾವ್ದ್ಯಾವುದು ಕಿರಣಗಳು ಅಂತ ಅಂದರೆ ಇಲ್ಲಿ ನೀವು 4 ಕಿರಣಗಳನ್ನು ನೋಡ್ಬೋದು. ಒಂದನೇದಾಗಿ T ಇಂದ ಸ್ಟಾರ್ಟ್ ಆಗಿ ಎ ಮೂಲಕ ಹೋಗಿದೆ ಅಲ್ವಾ? ನೀವು ನೋಡ್ಬೋದು, ಟಿ ಇಂದ ಸ್ಟಾರ್ಟಿಂಗ್ ಪಾಯಿಂಟ್ ಟಿ, ಎ ಮೂಲಕ ಮುಂದೆ ಹೋಗಿದೆ ಅಂತಲೇ ಇಲ್ಲ ಅಲ್ವಾ? ನೆಕ್ಸ್ಟ್ ಇನ್ನೊಂದು ಟಿ ಮೂಲಕ ಹೋಗಿ, ಟಿಯಿಂದ ಹೋಗಿ ಎನ್ ಮೂಲಕ ಹೋಗಿದೆ ಒಂದು ಕಿರಣ. ಅದೇ ಟಿ ಮೂಲಕ ಹೋಗಿ ಬಿ ಮೂಲಕ ಹೋಗಿದೆ ಒಂದು ಕಿರಣ. ಓಕೆ, 4ನೇ ಕಿರಣ ನೋಡಿ, ಎನ್ನಿಂದ ಸ್ಟಾರ್ಟ್ ಆಗಿ ಬಿ ಮೂಲಕ ಹೋಗಿದೆ. ಇಲ್ಲಿಗೆ ಇದನ್ನೇ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಎನ್ನಿಂದ ಬಿ ಮೂಲಕ ಹೋಗಿದೆ. ಓಕೆ, ಒಟ್ಟು ಟೋಟಲ್ 4 ಕಿರಣಗಳಿದೆ. ಪ್ರತಿ ಕಿರಣದ ಆರಂಭದ ಬಿಂದು ಟಿ ಆಗಿದೆಯೇ? ಇಲ್ಲಿ ಆರಂಭದ ಬಿಂದು ಈ ಒಂದು ಕಿರಣಕ್ಕೆ ಇದು, ಈ ಟಿ ಎನ್ ಕಿರಣಕ್ಕೆ ಇದು, ಟಿ ಬಿ ಕಿರಣಕ್ಕೂ ಸಹ ಇದು. ಆದರೆ ಎನ್ ಬಿ ಕಿರಣಕ್ಕೆ ಆರಂಭಿಕ ಬಿಂದು ಯಾವುದು? ಎನ್ ಅಲ್ವಾ? ಸೊ ಹಾಗಾಗಿ ಎನ್ ಬಿ ಕಿರಣಕ್ಕೆ ಆರಂಭಿಕ ಬಿಂದು ಟಿ ಅಲ್ಲ ಅಂತ ಬರಿಬೇಕು. ಯಾವ ರೀತಿಯಾಗಿ ಬರೆಯೋದು? ಈ ರೀತಿಯಾಗಿ ಬರೆಯೋದು. ಕಿರಣಗಳು, ಕಿರಣ ಟಿ ಎ ಮೇಲೆ ಸೂಚಿಸಬೇಕು, ಕಿರಣದ ಸಿಂಬಲ್ ಹಾಕಬೇಕು. ಟಿ ಎನ್, ಕಿರಣ ಟಿ ಬಿ, ಕಿರಣ ಎನ್ ಬಿ. ಕಿರಣ ಎನ್ ಬಿ ಕಿರಣದ ಆರಂಭಿಕ ಬಿಂದು, ಈ ಎನ್ ಬಿ ಕಿರಣದ ಆರಂಭಿಕ ಬಿಂದು ಟಿ ಅಲ್ಲ. ಯಾಕೆಂತಂದ್ರೆ ಟಿ ಆಗಿದೆಯಾ ಅಂತ ಕ್ವಶನಲ್ಲಿ ಕೇಳಿದಾರಲ್ವಾ? ಸೊ ಅದಕ್ಕೆ ಈ ಒಂದು ಕಿರಣದ ಬಿಂದು ಟಿ ಅಲ್ಲ ಅಂತ ಬರೀಬೇಕು. ನೆಕ್ಸ್ಟ್ ಕ್ವಶನ್. ಮುಂದಿನವುಗಳಲ್ಲಿ ಪ್ರತಿಯೊಂದನ್ನು ವಿವರಿಸುವ ಕರಡು ಚಿತ್ರ ಬರೆದು ಹೆಸರಿಸಿ. ನಾವು ಚಿತ್ರ ಬಿಡಿಸ್ಬೇಕಂತೆ. ಇವರು ಇಲ್ಲಿ ನಿಯಮಗಳನ್ನು ಕೊಟ್ಟಿದ್ದಾರಂತೆ, ಅಂದರೆ ಕಂಡೀಷನ್ಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ಚಿತ್ರ ಬಿಡಿಸ್ಬೇಕಂತೆ. ಸೊ ಬನ್ನಿ. OP ಇದೇನು? ರೇಖೆಯ ಸಿಂಬಲ್ ಅಲ್ವಾ? 2 ಕಡೆ ವೃದ್ಧಿ ಆಗ್ತಾ ಇದೆ ನೋಡಿ, ಹೋಗ್ತಾ ಇದೆ. ರೇಖೆ OP ಮತ್ತು ರೇಖೆ OQಗಳು ಓನಲ್ಲಿ ಸಂಧಿಸುತ್ತದೆ. ಅಂದರೆ ನಾವು ರೇಖೆ ಬಿಡಿಸ್ಬೇಕು. ಓಕೆ, ಯಾವ ರೀತಿಯಾಗಿ? ಈ ರೀತಿಯಾಗಿ ಬಿಡಿಸ್ಬೇಕು. ರೇಖೆ OP, OP ಇಲ್ಲಿಂದನೇ ತೋರಿಸ್ಬೇಕು. OQ
ಗಳು ಓನಲ್ಲಿ ಸಂಧಿಸುತ್ತೆ ಅಂತಂದರೆ ಮೀಟ್ ಆಗುತ್ತೆ, ಎಲ್ಲಿ ಟಚ್ ಆಗುತ್ತೆ ಓನಲ್ಲಿ ಸಂಧಿಸುತ್ತೆ. ಇದು ರೇಖೆ ಎರಡೂ ಕಡೆನೂ ನಿಮಗೆ ನೀವು ಆರೋ ಮಾರ್ಕ್ ತೋರಿಸಲೇಬೇಕು. ಇಲ್ಲೂ ಅಷ್ಟೇ, ನಾನು ಹೇಳಿದ್ದೆ ಒಂದು ರೇಖೆಗೆ ಈ ರೀತಿಯಾಗಿ ಹೆಸರುಗಳನ್ನು ಕೊಡ್ಬೋದು, ಇಲ್ಲಿಂದನೇ ಇಲ್ಲೇ ಹೆಸರು ಕೊಡಬೇಕು ಅಂತ ಏನಿಲ್ಲ. ಓ ಪಿ ಇದು ಫುಲ್ ಓಕೆ. ನೆಕ್ಸ್ಟ್ ಓ ಕ್ಯೂ ಓನಲ್ಲಿ ಸಂಧಿಸ್ತಾ ಇದೆ ಅಂತ ಹೇಳಿಕೊಟ್ಟಿದ್ದಾರೆ. ಇದು ಚಿತ್ರ ಎ. ನೆಕ್ಸ್ಟ್ ಬಿ, ರೇಖೆ ಎಕ್ಸ್ ವೈ ರೇಖೆ ಪಿ ಕ್ಯೂಗಳು ಎಂ ಬಿಂದುವಿನಲ್ಲಿ ಛೇದಿಸುತ್ತವೆ. ಸೇಮ್ ಅದೇ ರೀತಿ ಮೇಲ್ ಕೊಟ್ಟಿದ್ದಾರಲ್ಲ ಅದೇ ರೀತಿ ರೇಖೆ ಎಕ್ಸ್ ವೈ, ಈಗ ಎಂ ಕೊಟ್ಟಿಲ್ಲ, ಎಂ ಮಧ್ಯಕ್ಕೆ ಛೇದನ ಕೊಟ್ಟಿದ್ದಾರೆ. ಸೊ ಎಕ್ಸ್ ವೈ ಕಂಪ್ಲೀಟ್ ಆಗಿ ಇಲ್ಲಿಂದ ರೇಖೆ ಎಕ್ಸ್ ವೈ ರೇಖೆ ಪಿಗಳು ಎಂ ಬಳಿ ಛೇದಿಸ್ತಾ ಇದೆ ಅಂತಂದರೆ ಕ್ರಾಸ್ ಆಗ್ತಾ ಇದೆ, ಟಚ್ ಆಗಿದೆ. ಓಕೆ ಫೈನ್, ಇಲ್ಲಿ ಎಕ್ಸ್ ವೈ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೂರನೇ ಕಂಡೀಷನ್, ಎಲ್ ರೇಖೆಯು ಇ ಮತ್ತು ಎಫ್ ಬಿಂದುಗಳನ್ನು ಹೊಂದಿದೆ, ಆದರೆ ಡಿ ಬಿಂದುವನ್ನು ಹೊಂದಿಲ್ಲ. ಅಂದರೆ ಫಸ್ಟ್ ನಾವು ಒಂದು ರೇಖೆ ಬಿಡಿಸ್ಕೊಬೇಕು, ಅದಕ್ಕೆ ಎಲ್ ಅಂತ ಕೊಡ್ಕೊಬೇಕು. ಅದಕ್ಕೆ ಇ ಮತ್ತು ಎಫ್ ಬಿಂದುವನ್ನು ಹೊಂದಿದೆಯಂತೆ, ಡಿ ಬಿಂದು ಹೊಂದಿಲ್ಲ ಅಂತೆ. ಅಂದರೆ ಇದ್ರ ಮೇಲೆ ನಾವು ಬಿಡಿಸಂಗಿಲ್ಲ. ಡಿ ಎಲ್ಲೋ ಹೊರಗಡೆ ಬಿಡಿಸಿದ್ರೆ ಆಯಿತು, ಅಷ್ಟೇ ಕೆಲಸ. ಓಕೆ, ಅರ್ಥ ಆಗಿದೆಯಾ? ರೇಖೆ ಎಲ್ ಬಿಂದು, ಇ ಮತ್ತು ಬಿಂದು ಎಲ್ ರೇಖೆ ಈ ಬಿಂದು ಮತ್ತು ಎಫ್ ಬಿಂದುವನ್ನು ಹೊಂದಿದೆ, ಆದರೆ ಡಿ ಬಿಂದುವನ್ನು ಹೊಂದಿಲ್ಲ. ಇದ್ರ ಮೇಲೆ ನಾವು ಬಿಡಿಸೋ ಹಾಗೆ ಇಲ್ಲ, ಟಚ್ ಮಾಡೋ ಹಾಗೆ ಇಲ್ಲ, ಎಲ್ಲಾದರೂ ಬಿಡಿಸ್ಕೊಬೋದು, ಇಲ್ಲಿ ಎಲ್ಲಿ ಎಲ್ಲಾದರೂ ಬಿಡಿಸ್ಬೋದು, ಬಟ್ ಈ ರೇಖೆಗೆ ಟಚ್ ಆಗೋಂಗಿಲ್ಲ. ನೆಕ್ಸ್ಟ್ ಪಿ ಬಿಂದು ಎ ಬಿಯ ಮೇಲಿದೆ. ಈಗ ಪಿ ಬಿಂದು ಎ ಬಿಯ ಮೇಲೆ, ಇದಕ್ಕೆ ಡಿಫ್ರೆನ್ಸ್ ನೋಡ್ರಿ. ಪಿ ಬಿಂದು ಎ ಬಿಯ ಮೇಲೆ ಇದೆ, ಇದು ರೇಖೆ ಅಲ್ಲ, ರೇಖೆ ಅಂತ ಹೇಳಿಬಿಟ್ಟು ಎಲ್ಲೂ ಹೇಳಿಲ್ಲ. ಎ ಬಿ ಅಂತಂದರೆ ಒಂದು ರೇಖಾಖಂಡ, ಅದರ ಒಂದು ಪಿ ಬಿಂದು ಅದರ ಮೇಲೆ ಇದೆ. ಸೊ ಪ್ರತಿಯೊಂದು ಲೆಟರ್, ಪ್ರತಿಯೊಂದು ಸಿಂಬಲ್ಲು ಸಹ ನಾವು ರೇಖಾಗಣಿತದಲ್ಲಿ ಬಹಳಷ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ನೋಡೋಣ, 5ನೇದು. ಚಿತ್ರ 2.6ರಲ್ಲಿ ಮುಂದಿನವುಗಳನ್ನು ಹೆಸರಿಸಿ. ಫಸ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ನೋಡಿ. 5 ಬಿಂದುಗಳು ಅಂತ, ಬಿಂದುಗಳು ಯಾವುದ್ಯಾವುದಿದೆ? ಬಿಂದು ಡಿ, ಬಿಂದು ಇ, ಬಿಂದು ಓ, ಬಿಂದು ಬಿ, ಬಿಂದು ಸಿ, ಅಷ್ಟೇ. ಬಿ ಸಿ ಡಿ ಇ ಓ ಅಂತ ಬರೆದ್ರೆ ಒಂದು ರೇಖೆ, ಯಾವುದಾದ್ರೂ ಒಂದು ರೇಖೆ ಬರೀಬೇಕಂತೆ. ರೇಖೆ ಅಂತಂದರೆ ಎರಡೂ ಕಡೆನೂ ಆರೋ ಮಾರ್ಕ್ ಇರಬೇಕು. ಸೊ ಇದಿಷ್ಟು ಒಂದು ರೇಖೆ, ಇದು ರೇಖೆ ಅಲ್ಲ, ಒಂದು ಕಡೆ ಸ್ಟಾಪ್ ಆಗಿದೆ. ಇದೂ ಅಲ್ಲ, ಇದು ಫುಲ್ ಒಂದು ರೇಖೆ, ಅದುವೇ ರೇಖೆ ಡಿ ಬಿ ಅಂತ ಹೇಳ್ಬೋದು. ಅಥವಾ ನೀವು ಈ ಕಡೆಯಿಂದ ನೋಡ್ತಾ ಇದ್ದೀರಾ ಅಂತಂದರೆ ಅಥವಾ ಅಂತ ಬರೆದು ರೇಖೆ ಬಿ ಡಿ ಅಂತ ಆದರೂ ಬರೀಬೋದು. ಓಕೆ. ನೆಕ್ಸ್ಟ್ 4 ಕಿರಣಗಳು, ಯಾವುದಾದ್ರೂ 4 ಕಿರಣಗಳು ಹೇಳಬೇಕಂತೆ. 4 ಕಿರಣ ಅಂದರೆ ಗೊತ್ತಲ್ವಾ, ಒಂದು ಕಡೆಯಿಂದ ಸ್ಟಾಪ್ ಆಗಿ ಇನ್ನೊಂದು ಕಡೆ ಅದು ಅಂತ್ಯವಿಲ್ದಂಗೆ ಹೋಗ್ತಿರತ್ತೆ. ಓ ಬಿ ಒಂದು ಕಿರಣ, ಓ ಸಿ ನೋಡಬಹುದು, ಈ ಕಡೆ ಬಂದರೆ ಓ ಇ, ಓ ಡಿ. ಓಕೆ. ನೆಕ್ಸ್ಟ್ ಇನ್ನೂ ಹೇಳಬೇಕು ಅಂತ ಅಂದ್ರೂ ಬರುತ್ತೆ, ಅವ್ರು ಬರೀ 4 ಹೇಳಿದ್ದಾರೆ, ಹಾಗಾಗಿಬಿಟ್ಟು ಇಷ್ಟು ಬರುತ್ತೆ. ನೆಕ್ಸ್ಟ್ 5 ರೇಖಾಖಂಡಗಳು, ಲೈನ್ ಸೆಗ್ಮೆಂಟ್ ಹೇಳಬೇಕಂತೆ. ರೇಖಾಖಂಡಗಳು ಅಂತ ಅಂದರೆ ಏನು? 2 ಬಿಂದುಗಳು. ಓಕೆ. ಓ ಬಿ ಮುಂದೆ ಬಿಲ್ಲ, ಓ ಬಿ ರೇಖಾಖಂಡ, ಓ ಸಿ ಇಷ್ಟನ್ನೇ ಕಟ್ ಮಾಡಬೇಕು. ರೇಖಾಖಂಡ ರೇಖೆಯ ಭಾಗ ಓ ಬಿ, ಕೇಕ್ ಪೀಸ್ ಹೇಗೆ ಯಾವ ರೀತಿಯಾಗಿ ಎತ್ಕೊತಿರಲ್ಲ ಆ ರೀತಿ. ಓ ಬಿ, ಓ ಸಿ, ಓ ಇ, ಓ ಡಿ, ಇದಿಷ್ಟು ಎತ್ಕೊಳ್ಳೋದು. ಇನ್ನೂ ಒಂದಿದೆ ಇ ಡಿ, ಇದಿಷ್ಟೇ. ಓಕೆ, ಇ ಡಿ 5 ಕೇಳಿದರೆ 5. ಸೊ ಇದನ್ನು ಯಾವ ರೀತಿಯಾಗಿ ಬರೆಯೋದು? ಈ ರೀತಿಯಾಗಿ ಬರೆಯೋದು. 5 ಬಿಂದುಗಳು ಅಂತ ಅಂದರೆ ಬಿ ಸಿ ಡಿ ಇ ಮತ್ತು ಓ. ಒಂದು ರೇಖೆ ಅಂತ ಅಂದರೆ ರೇಖೆ ಡಿ ಬಿ ಆದರೂ ಇರ್ಬೋದು, ಅಥವಾ ಆರ್ ಅಂತ ಹೇಳಿ ಬರ್ದಿರೋದು ನಾನು. ಅಥವಾ ಅಂತ ಕನ್ನಡದಲ್ಲಿ ಬರೆದು ಬಿಡ್ತೀನಿ, ಅಥವಾ ಬಿ ಡಿ. ಓಕೆ. 4 ಕಿರಣಗಳು ಯಾವುದ್ಯಾವುದು? ಕಿರಣ ಓ ಬಿ, ಕಿರಣ ಓ ಸಿ, ಕಿರಣ ಓ ಇ ಮತ್ತು ಕಿರಣ ಓ ಡಿ. ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. 5 ರೇಖಾಖಂಡಗಳು ಯಾವುವು? ರೇಖಾಖಂಡ ಓ ಬಿ, ಓ ಸಿ, ಓ ಇ, ಓ ಡಿ ಮತ್ತು ಇ ಡಿ. ಓಕೆ ಫೈನ್. ನೆಕ್ಸ್ಟ್ ಮುಂದಿನ ನೋಡೋಣ. ಇಲ್ಲಿ ಒಂದು ಕಿರಣ ಓ ಎ ಇದೆ, ಇಲ್ಲಿ ಒಂದು ಕಿರಣ ಇದೆಯಂತೆ ಓ ಎ ಸ್ಟ್ರೈಟ್ ಆಗಿ. ಇದು ಓನಲ್ಲಿ ಆರಂಭವಾಗಿ ಎ ಬಿಂದುವಿನ ಮೂಲಕ ಹಾದು ಹೋಗುತ್ತೆ ಅಲ್ವಾ? ಸೊ ಈ ಅಂತ ಹೋಗ್ತಾ ಇದೆ. ಇದು ಬಿ ಬಿಂದುವಿನ ಮೂಲಕನೂ ಹಾದು ಹೋಗ್ತಾ ಇದೆ ಅಲ್ವಾ? ರೋಡಲ್ಲಿ ಬಿನೂ ಸಿಗ್ತಾ ಇದೆ, ಬಿ ಮೂಲಕನೂ ಹೋಗ್ತಾ ಇದೆ. ಮೊದಲನೇದಾಗಿ ನೀವು ಇದನ್ನು ಓ ಬಿ ಅಂತ ಹೆಸರಿಸಬಹುದೇ? ಓ ಎನ ಓ ಬಿ ಅಂತ ಹೇಳಿಬಿಟ್ಟು ಹೇಳಬಹುದಾ? ಏಕೆ ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ. ಹೌದು, ಯಾಕೆ? ಓ ಬಿ ಅದೇ ರೋಡಲ್ಲಿ ಹೋಗ್ತಾ ಇದ್ದಾನಲ್ವಾ? ಸೊ ಹಾಗಾಗಿಬಿಟ್ಟು
ಅದೇ ರೋಡಲ್ಲಿ ಹೋಗ್ತಿರೋದ್ರಿಂದ OAನ ನಾವು OB ಅಂತಲೂ ಸಹ ಕರಿಬಹುದು. ಓಕೆ, ಇದು ಉತ್ತರ ಹೌದು. ಆ ಕಿರಣವನ್ನು OB ಕಿರಣ ಎಂದು ಕರೆಯಬಹುದು, ಏಕೆಂದರೆ OA ಕಿರಣವು ಬಿ ಬಿಂದುವಿನ ಮೂಲಕವೂ ಹಾದು ಹೋಗುತ್ತದೆ ಅಲ್ವಾ. OA ಅನ್ನೋದು ಬಿನ ಮೂಲಕ ಹಾದು ಹೋಗಲೇಬೇಕಲ್ವಾ, ಹಾದು ಹೋಗ್ತಾ ಇದೆ. ನೆಕ್ಸ್ಟ್ ಕ್ವಶನ್, ನಾವು ಈಗ OA ಕಿರಣವನ್ನು AO ಅಂತ ಹೇಳಿಬಿಟ್ಟು ಬರಿಬಹುದಾ? ಯಾಕೆ ಬರಿಬಹುದು ಅಥವಾ ಯಾಕೆ ಇಲ್ಲ ಅಂತ ಹೇಳಿಬಿಟ್ಟು ಬರಿಬೇಕು. ಇಲ್ಲಿ ನೀವು ನೋಡ್ಬೋದು, ಕಿರಣದ ಬಗ್ಗೆ ನಾನು ಮಾತಾಡ್ತಾ ಇರುವಾಗ ಹೇಳಿದ್ದೆ ಏನಂತ, ಕಿರಣ ಸ್ಟಾರ್ಟ್ ಆಗೋದು ಒಂದು ಆರಂಭಿಕ ಒಂದು ಬಿಂದುವಿನಿಂದ ಲಾಸ್ಟು ಅಂತ್ಯನೇ ಇಲ್ಲ, ಆ ರೀತಿಯಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಆದರೆ ಬರಿತಿರುವಾಗ ನಾವು ಏನು ಬರಿತೀವಿ, ಇಲ್ಲಿ O ಅಂತ ಇದ್ದು ಇಲ್ಲಿ A ಅಂತ ಇದ್ದರೆ ಸ್ಟಾರ್ಟಿಂಗ್ ಎಲ್ಲಿ ಸ್ಟಾರ್ಟ್ ಆಗಿದೆಯೋ ಅದು ಅಲ್ಲಿಂದನೇ ಬರೆಯೋದು. ಕಿರಣ ಓದಿಂದ ಸ್ಟಾರ್ಟ್ ಆಗಿದೆ, A ಮುಖಾಂತರ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಸೂಚಿಸ್ತೇವೆ. ಅಂತಂದರೆ ಇಲ್ಲಿ ಸ್ಟಾಪ್ ಕೊಟ್ಟಿದ್ದೀವಲ್ವಾ, ಸ್ಟಾಪ್ ಯಾವುದು O, ರನ್ನಿಂಗ್ ಯಾವುದು A, ಇಷ್ಟು ಅರ್ಥ ಮಾಡಿಕೊಂಡ್ರೆ ಆಯಿತು. ಹಾಗಾದರೆ OA ಇರೋದನ್ನು ನಾನು AO ಕಿರಣ ಅಂತ ಹೇಳೋಕ್ಕೆ ಯಾವ ರೀತಿ ಆಗುತ್ತೆ, ಇಲ್ಲಿ ಸಿಂಬಲ್ ಯಾವ ರೀತಿ ಆಯಿತು ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ A, ಇದು O, ಈ ರೀತಿಯಾಗಿ ಹೋಯ್ತಾ. ಸೊ ಹಾಗಾದರೆ ಸಿಂಬಲೇ ಚೇಂಜ್ ಆಯಿತು. ಯಾವತ್ತು ಸ್ಟಾರ್ಟಿಂಗಿಂದ ಆಗಬೇಕಲ್ವಾ. ಹೀಗಿದೆಯಾ ನಿಮ್ಮ ಚಿತ್ರ? ಇಲ್ಲ ಅಲ್ವಾ. ಚಿತ್ರ A ಇಂದ ಸ್ಟಾರ್ಟ್ ಆಗಿ O ಕಡೆಗೆ ಹೋಗ್ತಾ ಇದೆಯಾ? ಇಲ್ಲ, O ಇಂದ ಸ್ಟಾರ್ಟ್ ಆಗಿ A ಕಡೆನೇ ಹೋಗ್ತಾ ಇರೋದು. ಹಾಗಾಗಿಬಿಟ್ಟು ನಾವು ಯಾವುದೇ ಕಾರಣಕ್ಕೂ OA ಅನ್ನು ಕಿರಣ AO ಅಂತ ಹೇಳಿಬಿಟ್ಟು ಬರೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಆನ್ಸರಲ್ಲಿ ಬರೀಬೇಕು ಅಂತ ಅಂದರೆ ಇಲ್ಲ, OA ಅನ್ನು AO ಕಿರಣ ಎಂದು ಬರೆಯಲು ಸಾಧ್ಯವಿಲ್ಲ. ಯಾಕಪ್ಪ ಅಂತಂದರೆ ಕಿರಣವು ಯಾವಾಗಲೂ ಮೊದಲ ಬಿಂದುವಿಂದ ಅಂದರೆ ಅಕ್ಷರದಿಂದ ಆರಂಭವಾಗುತ್ತೆ. ನಾವು ಬರೀತಿರುವಾಗಲೂ ಅಷ್ಟೇ, ಮೊದಲ ಅಕ್ಷರ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದನೇ ಬರೀಬೇಕು. OA ಕಿರಣವು O ಬಿಂದುವಿನಿಂದ ಆರಂಭವಾಗಿ A ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಅಲ್ವಾ. ಈ OA ಕಿರಣ Oದಿಂದ ಸ್ಟಾರ್ಟ್ ಆಗಿ A ಬಿಂದುವಿನ ಮೂಲಕ ಹಾದು ಹೋಗುತ್ತೆ. ಆದರೆ ಅದೇ AO ಕಿರಣ ಅಂತ ಇರ್ತಿದ್ರೆ ಅದು A ಬಿಂದುವಿನಿಂದ ಆರಂಭವಾಗಿ O ಬಿಂದುವಿನ ಮೂಲಕ ಹಾದು ಹೋಗುತ್ತದೆ. ಆದ್ದರಿಂದ ಅದು ಬೇರೆ ಕಿರಣವಾಗಿದೆ. ಹಾಗಾಗಿಬಿಟ್ಟು ಚಿತ್ರನೇ ಚೇಂಜ್ ಆಗುತ್ತೆ. ಅವರು ಹೇಳ್ತಿರೋದು OA ಅಂತ ಅಂದರೆ AO ಅಂತ ಅಂದರೆ ಹೀಗಿರಬೇಕಾಗಿತ್ತು, A ಇದು O. ಸೊ ಕಂಪ್ಲೀಟ್ ಚೇಂಜು. ಇಲ್ಲಿ ಸ್ಟಾರ್ಟ್ ಆಗೋದೇ ಓದಿಂದ ಅಂತ ಅವ್ನು ಕೊಟ್ಟಿದ್ದಾನೆ, ಸ್ಟಾಪ್ ಅಂತ ಹೇಳಿ, OA ಕಂಟಿನ್ಯೂಷನ್. ಅದೇ ಇಲ್ಲಿ ಇವನು ಹೇಳ್ತಿದ್ದಾನೆ ಎದಿಂದ ಸ್ಟಾರ್ಟ್ ಆಗೋ ಓಗೆ ಕಂಟಿನ್ಯೂಷನ್ ಅಂದರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಓಕೆ, ಐ ಹೋಪ್ ನಿಮಗೆ ಇಲ್ಲಿಯವರೆಗಿನ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕೋನದ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.